ಕೋಟಿ ವೃಕ್ಷ ಅಭಿಯಾನದ ಹೆಸರಲ್ಲಿ ನೂರಾರು ಎಕರೆ ಅರಣ್ಯ ನಾಶ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಸಸಿ ನೆಡುವ ನೆಪದಲ್ಲಿ ಅರಣ್ಯಕ್ಕೆ ಕೊಳ್ಳಿ ಇಟ್ರ ಕಿಡಿಗೇಡಿಗಳು. ಅರಣ್ಯ ಇಲಾಖೆ ಜಾಗವನ್ನ ಲೀಸ್ಗೆ ಪಡೆದು ಅರಣ್ಯವನ್ನ ನಾಶ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಕೇಳಿಬರ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಇದೆಂತ ಕೃತ್ಯ ನಡೀತಾ ಇದೆ ಅಂತೇಳಿ ಸ್ಥಳೀಯರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರೇಖಲಗೆರೆ ಅಮೃತ ಮಹಲ್ ಕಾವಲು ಪ್ರದೇಶದಲ್ಲಿ ಮರಗಳನ್ನು ನಾಶ ಮಾಡ್ತಾ ಇದ್ದಾರಂತೆ. ಶ್ರೀದೇನ ಭಗತ್ ಸೇವಾ ಟ್ರಸ್ಟ್ ವತಿಯಿಂದ ಸಾವಿರಾರು ಮರಗಳ ನಾಶ ಮಾಡ್ತಾ ಇದ್ದಾರೆ. ಜೆಸಿಬಿ ಮೂಲಕ ನೂರಾರು ಎಕರೆ ಪ್ರದೇಶದಲ್ಲಿ ಅರಣ್ಯವನ್ನ ನಾಶ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇಲ್ಲಿ ಕೇಳಿಬರ್ತಾ ಇದೆ. ಶ್ರೀದೇನ ಭಗತ್ ಗುರೂಜಿ ನಡೆಗೆ ಸಾರ್ವಜನಿಕರು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗ್ತಾ ಇದೆ ಅಂತೇಳಿ ಚಿತ್ರದುರ್ಗದಲ್ಲಿ ಅಲ್ಲಿರುವಂತಹ ಸ್ಥಳೀಯರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೋಟಿ ವೃಕ್ಷ ಅಭಿಯಾನದ ಹೆಸರಿನಲ್ಲಿ ಈ ರೀತಿ ನೂರಾರು ಎಕರೆ ಅರಣ್ಯವನ್ನ ನಾಶ ಮಾಡ್ತಾ ಇದ್ದಾರೆ. ಸಸಿ ನೆಡೋದಕ್ಕೆ ಅಂತೇಳಿ ಸರ್ಕಾರ ಇವರಿಗೆ ಇಷ್ಟೊಂದು ನೂರಾರು ಎಕರೆಯ ಅರಣ್ಯ ಪ್ರದೇಶವನ್ನು ಇವರಿಗೆ ಕೊಟ್ಟರೆ, ಲೀಸ್ಗೆ ಕೊಟ್ಟರೆ ಇವರು ಅದನ್ನು ದುರುಪಯೋಗ ಪಡೆದುಕೊಳ್ತಾ ಇದ್ದಾರೆ. ಸಾಕಷ್ಟು ಮರಗಳ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಕಂಪ್ಲೀಟಾಗಿ ಅರಣ್ಯವನ್ನು ನಾಶ ಮಾಡ್ತಾ ಇದ್ದಾರೆ ಅಂತೇಳಿ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ರೇಖಲಗೆರೆ ಅಮೃತ್ ಮಹಲ್ ಕಾವಲು ಪ್ರದೇಶದಲ್ಲಿ ಮರಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಜೊತೆಗೆ JCB ಮೂಲಕ ನೂರಾರು ಎಕರೆ ಪ್ರದೇಶದಲ್ಲಿ ಅರಣ್ಯವನ್ನು ನಾಶ ಮಾಡಿದ್ದಾರೆ ಅಂತೇಳಿ ಆರೋಪ ಕೇಳಿಬರ್ತಾ ಇರುವಂಥದ್ದು. ಸರ್ಕಾರ ಇವರಿಗೆ ಏನು ಅರಣ್ಯವನ್ನು ಸಂರಕ್ಷಣೆ ಮಾಡೋದಕ್ಕೆ ಅಂಥೇಳಿ ಅಷ್ಟೆಲ್ಲ ನೂರಾರು ಎಕರೆಯನ್ನು ಇವರನ್ನು ನಂಬಿಬಿಟ್ಟು 30 ವರ್ಷ ಲೀಸ್ಗೆ ಕೊಟ್ಟರೆ ಇವರು ಈ ರೀತಿಯಾಗಿ ದುರುಪಯೋಗ ಪಡೆದುಕೊಳ್ತಾ ಇದ್ದಾರೆ. ಸೊ ಇವತ್ತು ನಾವು ಏನು ಚಳ್ಳಕೆರೆ ತಾಲೂಕಿನ ಅಮೃತ ಮಹಲ್ ಕಾವಲ್ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ ತಾವು ಮಾಹಿತಿಯನ್ನು ಕೇಳ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀನಿ. ಈಗ ಅಮೃತ ಮಹಲ್ ಕಾವಲಿನ ಲ್ಯಾಂಡ್ ಏನಿದೆ ಇದು ಒಂದು ಭಾರತ ಸರ್ಕಾರದ ಉಚ್ಚ ನ್ಯಾಯಾಲಯದ ರಿಟ್ ಪಿಟಿಷನ್ ನಂಬರ್ 17954/1977 KLR ಇದು ಸಂಬಂಧಪಟ್ಟಂತೆ ಅಮೃತ ಮಹಲ್ ಕಾವಲ್ ಜಮೀನನ್ನು ಅಮೃತ ಮಹಲ್ ತಳಿಯ ಜಾನುವಾರುಗಳನ್ನು ಅಭಿವೃದ್ಧಿಪಡಿಸೋದನ್ನು ಹೊರತುಪಡಿಸಿ ಬೇರೆ ಉದ್ದೇಶಕ್ಕೆ ವ್ಯಕ್ತಿಗೆ ಸಂಘ ಸಂಸ್ಥೆಗೆ ನೀಡಬಾರದು ಅಂತೇಳಿ ಆದೇಶ ಇದೆ. ಇದರ ಅನ್ವಯ ನಾನು ಇದನ್ನು ತಾವು ಹೇಳಿದ ಮೇಲೆ ಕೂಲಂಕುಷವಾಗಿ ನಾವು ಪರಿಶೀಲನೆಯನ್ನು ಮಾಡಿದ್ದೀವಿ. ಇದು ಹಿಂದೆ 19/5/2021ರಲ್ಲಿ ಕರ್ನಾಟಕ ಸರ್ಕಾರದ ಒಂದು ನಡವಳಿ ಆಗಿದೆ. ಆ ನಡವಳಿಯಲ್ಲಿ ಏನಾಗಿದೆ, ಕೋಟಿ ವೃಕ್ಷ ಸಂವರ್ಧನಾ ಅಭಿಯಾನ ಅಂತ ಹೇಳ್ಬಿಟ್ಟು ಅಭಿಯಾನದ ಅಡಿನಲ್ಲಿ ಆಯುಕ್ತರು ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಇವರ ಪತ್ರದನ್ವಯ ಒಂದು ಆದೇಶವನ್ನು ಮಾಡಿದ್ದಾರೆ. ಆದೇಶದಲ್ಲಿ ಏನು ಆದೇಶವನ್ನು ಮಾಡಿದ್ದಾರೆ ಅಂತಂದರೆ 1501.05 ಎಕರೆ ಜಮೀನನ್ನು ಕೋಟಿ ವೃಕ್ಷ ಸಸಿಗಳನ್ನು ನೆಡಲಿಕ್ಕೆ 30 ವರ್ಷಗಳ ಕಾಲ ಒಂದು ಶ್ರೀ ದೇನಾ ಭಗತ್ ಸೇವಾ ಟ್ರಸ್ಟ್ ರಾಜಯೋಗ ವಿದ್ಯಾಶ್ರಮ ರೇಖಲಗೆರೆ ತಾಂಡ ಇವರಿಗೆ ಅದಕ್ಕೆ ಗಿಡಗಳನ್ನು ನೆಡಲಿಕ್ಕೆ ಮಾತ್ರ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಭೂಮಿಯ ಮಾಲೀಕತ್ವವನ್ನು ಕೊಟ್ಟಿಲ್ಲ ಈ ಆದೇಶದಲ್ಲಿ. ಸೊ ಅವ್ರಿಗೆ ಗಿಡಗಳನ್ನು ನೆಟ್ಟು ಅದು ಏನು ಅಭಿವೃದ್ಧಿಪಡಿಸಲಿಕ್ಕೆ ಅಮೃತ್ ಮಹಲ್ ಕಾವಲ್ ಅಂತಂತೇಳಿ ಇದು 1501 ಎಕರೆನ 2021 ಜುಲೈ ತಿಂಗಳಲ್ಲಿ ನಾವು ಸರ್ಕಾರದಿಂದ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸರ್ವತೋಮುಖ ಬೆಳವಣಿಗೆ ಮಾಡಲಿಕ್ಕೆ ಅಂತಂತೇಳಿ ಒಂದು 30 ವರ್ಷಕ್ಕೆ ನಾವು ಇದನ್ನು ದತ್ತಕ್ಕೆ ತಗೊಂಡಿದ್ದೀವಿ. ಕಾರಣ ಏನಿದೆ ಅಂದರೆ ಇದು ಬಯಲ್ ಪ್ರದೇಶ, ಇಲ್ಲಿ ಮಳೆ ಬರೋದಿಲ್ಲ. ಆ್ಯಕ್ಚುಲಿ ಸರ್ಕಾರದಲ್ಲೇ ಪಠ್ಯಪುಸ್ತಕದಲ್ಲಿ ಇದೆ 9ನೇ ಮಕ್ಕಳಲ್ಲಿ ಇದು ಭಾಳ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ, ಇದು ನಾಯಕನಹಟ್ಟಿ ಹೋಬಳಿ ಅಂತಂತೇಳಿ ಸರ್ಕಾರನೇ ಇದನ್ನು ಘೋಷಣೆ ಮಾಡಿದೆ, ಬರಪೀಡಿತ ಪ್ರದೇಶ ಅಂತಂತೇಳಿ. ಇದನ್ನು ಮನಗಂಡು ನಾವು ಕೊರೋನಾ ಟೈಮಲ್ಲಿ ನಮಗೆ ಆಕ್ಸಿಜನ್ನು ಮತ್ತು ಹಸಿರೀಕರಣದ ಬೆಲೆ ಗೊತ್ತಾದಾಗ ನಾವು ಯಾಕೆ ಹಸಿರೀಕರಣ ಮಾಡಬಾರ್ದು, ಅದು ನಮ್ಮ ಭಾಗದಲ್ಲಿ ಸುಮ್ಮನೆ 1,500 ಎಕರೆ ಸುಮ್ಮನೆ ಪಾಳಾಗಿ ಬಿದ್ದಿದೆ, ಅದೆಲ್ಲ ಕುರುಚಲು ಗಿಡಗಳಿಂದ ತುಂಬಿಕೊಂಡಿದೆ, ಅದು ಮಳೆನೂ ಬರೋದಿಲ್ಲ, ಏನಾದರೂ ಇದನ್ನು ಅಭಿವೃದ್ಧಿಪಡಿಸೋಣ ಅಂತಂಥೇಳಿ ನಮ್ಮ ಟ್ರಸ್ಟ್ ವತಿಯಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಒಂದು 30 ವರ್ಷಕ್ಕೆ ತಗೊಂಡಿದ್ದೀವಿ. ಈ ತಗೊಂಡಾದ್ಮೇಲೆ ಸರ್ಕಾರ ನಮಗೆ ಜಮೀನನ್ನು ಕೊಟ್ಟರು, ವೆಟರ್ನರಿ ಡಿಪಾರ್ಟ್ಮೆಂಟ್ನವರು, ಪಶುಸಂಗೋಪನೆ ಇಲಾಖೆ. ಬಟ್ ಇದುವರೆಗೂ ಕೂಡ ಸರ್ಕಾರದ ಯಾವುದೇ ರೀತಿಯಾದ ಒಂದೇ ₹1 ಅನುದಾನಗಳು ಕೊಟ್ಟಿಲ್ಲ. ಮತ್ತು ಸರ್ಕಾರದ ಯೋಜನೆಗಳು ಕೂಡ ಇಲ್ಲಿ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಶೇಖರ್ ನಮ್ಮ ಜೊತೆ ಇದ್ದಾರೆ. ರಾಜಶೇಖರ್, ಕೋಟಿ ವೃಕ್ಷ ಅಭಿಯಾನದ ಹೆಸರಲ್ಲಿ ನೂರಾರು ಎಕರೆ
ಅರಣ್ಯ ಪ್ರದೇಶವನ್ನು ನಾಶ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ನಿಜವಾಗಿ ಅಲ್ಲಿ ಏನಾಗಿದೆ? ಎಸ್ ವಿನೋದ್, ಏನು ಕೋಟೆನಾಡು ಚಿತ್ರದುರ್ಗದಲ್ಲಿ ಕೋಟಿ ವೃಕ್ಷ ಅಭಿಯಾನದ ಹೆಸರಲ್ಲಿ 100 ಎಕರೆ ಅರಣ್ಯ ನಾಶವಾಗಿರ್ತಕ್ಕಂಥದ್ದು ಸತ್ಯ. ಏನು ವೃಕ್ಷ ಸಂವರ್ಧನೆ ಹೆಸರಲ್ಲಿ ಸಾವಿರಾರು ಮರಗಳನ್ನ ಈಗಾಗಲೇ ಮಾರಣ ಹೋಮ ಮಾಡಿರ್ತಕ್ಕಂಥದ್ದು. ಏನು ಶ್ರೀ ದೇನಾ ಭಗತ್ ಸೇವಾ ಟ್ರಸ್ಟ್ ಏನಿದೆ ಇದು ಈ ಒಂದು ಕೃತ್ಯವನ್ನ ಮಾಡಿದೆ ಅನ್ನುವಂತ ಗಂಭೀರ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಏನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರೇಕಲಗೆರೆ ಸಮೀಪದಲ್ಲಿರ್ತಕ್ಕಂತಹ ಅಮೃತ್ ಮಹಲ್ ಕಾವಲ್ ಏನು ಪ್ರದೇಶ ಇದೆ, ಇದು ನಿಜಕ್ಕೂ ಕೂಡ 1,500 ಎಕರೆಯಷ್ಟು ಈಗಾಗಲೇ ಸರ್ಕಾರ ಏನು ಈ ಒಂದು ಟ್ರಸ್ಟ್ ಗೆ ಲೀಸ್ ಅನ್ನ ಕೊಟ್ಟಿತ್ತು. ಏನು ಸುಮಾರು 5 ವರ್ಷಗಳ ಹಿಂದೆ ಲೀಸ್ ಅನ್ನ ಪಡೆದಂತಹ ಈ ಒಂದು ಟ್ರಸ್ಟ್ ಏನಿದೆ, ಈ ಒಂದು JCB ಯಂತ್ರಗಳ ಮೂಲಕವಾಗಿ 100 ಎಕರೆ ಮರಗಳನ್ನ ಮಾರಣ ಹೋಮ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಅಲ್ಲಿ ಸಸಿ ನೆಡಬೇಕಾಗಿತ್ತು, ಹಸರೀಕರಣವನ್ನ ಮಾಡಬೇಕಾಗಿತ್ತು, ಏನು ವೃಕ್ಷ ಸಂವರ್ಧನೆಯನ್ನ ಮಾಡಬೇಕಾಗಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಈ ಒಂದು ಶ್ರೀ ದೇನಾ ಭಗತ್ ಸೇವಾ ಟ್ರಸ್ಟ್ ಏನಿದೆ ನಿಜಕ್ಕೂ ಕೂಡ ಮರಗಳ ಮಾರಣ ಹೋಮ ಮಾಡಿದೆ, ಹಸರೀಕರಣಕ್ಕೆ ನಿಜಕ್ಕೂ ಕೂಡ ಕೊಡಲಿ ಪಟ್ಟನ್ನ ನೀಡಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರದ ನಿಯಮಾವಳಿಯನ್ನ ಕೂಡ ಉಲ್ಲಂಘಿಸಿದೆ. ವಿವಿಧ ಖಾಸಗಿ ಕಂಪನಿಗಳಿಂದ CSR ಫಂಡ್ ಅನ್ನ ಪಡೆದು ಲಕ್ಷಾಂತರ ರೂಪಾಯಿ ಗುಳುಮನ್ನ ಮಾಡಿದೆ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂತಹ ಏನು ಸರ್ಕಾರಿ ಜಮೀನಿನಲ್ಲಿ ಒಂದು ಮಠವನ್ನ ಸ್ಥಾಪನೆ ಮಾಡಿ ಅಡಿಕೆ ಸಸಿಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನ ಎಸಗಿದೆ ಅನ್ನುವ ನಿಟ್ಟಿನಲ್ಲಿ ಗಂಭೀರವಾದಂತಹ ಆರೋಪ ಕೂಡ ಕೇಳಿ ಬಂದಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಚಿತ್ರದುರ್ಗ ಜಿಲ್ಲಾಡಳಿತವು ಕೂಡ ಗಂಭೀರವಾಗಿ ಪರಿಗಣಿಸಿ ಏನು ಸ್ಥಳಕ್ಕೆ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಕೂಡ ಈಗಾಗಲೇ ಕೂಡಲೇ ಹೋಗಬೇಕು, ಅಲ್ಲಿ ಸ್ಥಳ ಪರಿಶೀಲನೆ ಮಾಡಬೇಕು ಅಂತ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಸರ್ಕಾರಕ್ಕೂ ಕೂಡ ವರದಿಯನ್ನ ಕೊಟ್ಟು ಈ ಒಂದು ಲೀಸ್ ಕ್ಯಾನ್ಸಲೇಷನ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಒಂದು ಒತ್ತಾಯಗಳನ್ನು ಕೂಡ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ವಿನೋದ್, ಓಕೆ, ಥ್ಯಾಂಕ್ ಯು ರಾಜಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ.